ಈಗೇನಾದ್ರೂ ಅರ್ಲಿ ಗ್ರೇಯಿಂಗ್ ಆಗುತ್ತೆ ಅನ್ನೋದಾದ್ರೆ ಇಮ್ಮಿಡಿಯೇಟ್ ಆಗಿ ಇದೊಂದು ರಾಂಗ್ ಪ್ರಾಕ್ಟೀಸ್ ನ ಸ್ಟಾಪ್ ಮಾಡಿ ಅಂತ ಸ್ಟ್ರಾಂಗ್ ಆಗಿ ಹೇಳೋದಾದ್ರೆ ಯಾವ ರಾಂಗ್ ಪ್ರಾಕ್ಟೀಸ್? ಒಂದು ಅಂತ ಹೇಳೋದು ಬಹಳ ಕಷ್ಟ, ಹಲವಾರು ಕಾರಣಗಳಿದೆ. ಬಟ್ ಆದ್ರೂ ಫಸ್ಟ್ ಹೇಳುವಂಥದ್ದು, ನಾನು ದಿನನಿತ್ಯ ತಲೆಗೆ ಎಣ್ಣೆ ಹಚ್ಚಲಿಕ್ಕೆ ಶುರು ಮಾಡಿ. ದಟ್ಸ್ ವೆರಿ ಮಚ್ ಇಂಪಾರ್ಟೆಂಟ್. ನಿಮ್ಗೆ ಯಾವ್ದು ಅಭ್ಯಾಸ ಇದೆ ಆ ಎಣ್ಣೆ ಆಗ್ಬೋದು, ಕೊಬ್ಬರಿ ಎಣ್ಣೆ ಆಗ್ಬೋದು, ಎಳ್ಳೆಣ್ಣೆ ಆಗ್ಬೋದು, ಹರಳೆಣ್ಣೆ ಆಗಬಹುದು, ಯಾವ್ದಿದ್ರು ಸರಿ, ದಿನನಿತ್ಯ ಬೆಳಿಗ್ಗೆ ಹೊತ್ತು ಅಂತ ಹೇಳಿದಾಗ ಎಣ್ಣೆ ಹಚ್ಚಿ ತಲೆ ಸ್ನಾನ ಮಾಡಿದ್ರೆ ಉಪಯೋಗ ಆಗೋದಿಲ್ಲ. ಸ್ನಾನ ಮಾಡಿದ ನಂತರ ನೀವು ತಲೆಗೆ ಎಣ್ಣೆ ಹಚ್ಚಬೇಕು. ಅಂದ್ರೆ ನನ್ನ ಉದ್ದೇಶ ಹೇಳ್ತಿರೋದು, ಎಣ್ಣೆ ಹಚ್ಚಿದ್ದು ಆ ಭಾಗದಲ್ಲಿ ಇರಬೇಕು. ಆಯುರ್ವೇದದಲ್ಲಿ ಅಭ್ಯಂಗಕ್ಕೆ ತುಂಬಾ ಮಹತ್ವ ಇದೆ. ಅಭ್ಯಂಗ ಅಂದ್ರೆ ಎಣ್ಣೆ ಹಚ್ಕೊಳ್ಳೋದು, ಇಲ್ಲಿಗಾದ್ರೂ ಇರ್ಬೋದು, ಎಲ್ಲಿಗಾದ್ರೂ ಇರ್ಬೋದು. ಅಲ್ಲಿ ಶ್ಲೋಕದಲ್ಲಿ ಹೇಳೋದು, ಅಭ್ಯಂಗಂ ಆಚರೇತ್ ನಿತ್ಯಂ, ದಿನನಿತ್ಯ ಹಾಕೊಳ್ಬೇಕು. ಅನುಕೂಲಗಳೇನೇನು? ಚರ್ಮದ ಆರೋಗ್ಯ ಇಂಪ್ರೂವ್ ಆಗುತ್ತೆ, ಚರ್ಮಕ್ಕೆ ಕಾಂತಿ ಬರುತ್ತೆ, ಚಳಿ ಸೆಕೆಯನ್ನು ತಡ್ಕೊಳ್ಳುವಂಥ ಕೆಪಾಸಿಟಿ ಇಂಪ್ರೂವ್ ಆಗುತ್ತೆ ನಿಮ್ಮ ಚರ್ಮಕ್ಕೆ. ವಾಯುವನ್ನು ಕಮ್ಮಿ ಮಾಡಲಿಕ್ಕೆ ಅಭ್ಯಂಗ ಒನ್ ಆಫ್ ದ ಬೆಸ್ಟ್. ವಾಯು ದೋಷವನ್ನು ಕಮ್ಮಿ ಮಾಡಲಿಕ್ಕೆ ಒನ್ ಆಫ್ ದ ಬೆಸ್ಟ್ ಅಂಡ್ ಸಿಂಪ್ಲೆಸ್ಟ್ ಎಣ್ಣೆ ಹಚ್ಚಿ ಸ್ನಾನ ಮಾಡುವಂಥದ್ದು.